ಫ್ರೆಂಡ್ಸ್, ಇವಾಗ ನನ್ನ ಮತ್ತು ನನ್ನ ಅಮ್ಮನ ಪಯಣ ರೈಲ್ವೆ ಟ್ರ್ಯಾಕ್ ಕಡೆಗೆ. ಎಲ್ಲಿಗೆ ಹೊತ್ತಂತ ನಮಗೂ ಗೊತ್ತಿಲ್ಲ, ನೋಡುವ ಎಷ್ಟು ದೂರ ಆತಷ್ಟು ಹೋಗ್ತು. ಹೋದ್ಮೇಲೆ ಅಲ್ಲೊಂದು ಕೆಲವು ಪ್ಲೇಸಸ್ ಇತ್ತು, ಆ ಪ್ಲೇಸಸ್ನ ತೋರಿಸ್ದೆ. ಇದೀಗ ಇದು ನಮ್ಮ ಮನೆ ಮುಂದೆಲ್ಲ ಕೆಲವು ಪ್ಲೇಸಸ್ ಇತ್ತು. ಇದಿದೆ ಮಾವಿನ ಮರ, ಇದು ಇಲ್ಲಿ ಕಾಣಿ. ಇಲ್ಲಿ ನಮ್ಮಮ್ಮ ದನನ ಕಟ್ಟಾಕೋಕೆ ಹೋಗ್ತಾ ಇದ್ಲು. ತೋರಿಸ್ತೆ ಮುಂದೆ, ಹಂಗೆ ಕಾಣ್ತಾ ಇರಿ. ನಮ್ಮ ಅಮ್ಮ ಕಾಣಿ ಗುಡ್ಡ ಥರ ಹತ್ತುತ್ತಾ ಬರ್ತಾ ಇದ್ದಾಳೆ, ಏನೋ ಸಾಧನೆ ಮಾಡೋ ಥರ. ಅದ್ರ ಜೊತೆ ಇನ್ನೊಂದು ಪಕ್ಕದ ಮನೆ ನಾಯಿನೂ ಬರ್ತಾ ಇದೆ. ಇವಾಗ ನಮ್ಮ ಪಯಣ ಹೀಗೆ ಮುಂದೆ ಹೋಗ್ತಾ ಇರ್ತೀವಿ. ಮುಂದೆ ಏನು ಸಿಗುತ್ತೋ ಅದನ್ನು ನಿಮಗೆ ತೋರಿಸ್ತೀವಿ ಅಷ್ಟೇ, ಮತ್ತೇನು ಸ್ಪೆಷಲ್ ಇರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಇದು ಮಾಮೂಲಿ ವಾಕ್ ನಮ್ಮದು, ನಾರ್ಮಲಾಗಿ ಹಿಂಗೆ ಹೋಗ್ತಾ ಇದ್ದರೆ ಮಾರ್ಕೆಟ್, ನಮ್ಮದು ರೈಲ್ವೆ ಸ್ಟೇಷನ್ ಬರುತ್ತೆ. ಇಲ್ಲಿ ಯಾವ ಸ್ಟೇಷನು ಇಲ್ಲ ನಮ್ಮ ಮನೆ ಹತ್ರ, ಟ್ರ್ಯಾಕ್ ಮಾತ್ರ ಇರೋದು. ಬೋರಾದಾಗೆಲ್ಲ ಹಿಂಗೆ ವಾಕ್ ಹೋಗ್ತೀವಿ, ಒಂದು ಪೀಸು ಅಷ್ಟೇ. ಇವಾಗ ನೀವು ನಮ್ಮ ಜೊತೆ ವಾಕ್ ಮಾಡಿದ ಥರನೇ ಇಮ್ಯಾಜಿನೇಷನ್ ಮಾಡಿಕೊಂಡು ನೋಡ್ತಾ ಇರಿ ಅಷ್ಟೇ. ಸೈಡಲ್ಲಿ ಪಕ್ಕದ ಮನೆ ನಾಯಿನೂ ನಮ್ಮ ಜೊತೆ ವಾಕ್ ಮಾಡ್ತಾಯಿದೆ. ನಮ್ಮ ಮನೆ ನಾಯಿನ ನಾವು ಕಟ್ಟಕ್ಕೆ ಬಂದಿದ್ದೀವಿ, ಸೇಫ್ಟಿ ಪರ್ಪಸ್. ನೋಡಿ ನೋಡಿ ಸುತ್ತ ನೇಚರ್ ಹೇಗಿದೆ ನಮ್ಮದು. ನಮ್ಮೂರ ಕಡೆ ಬಂದರೆ ಈ ಥರದ್ದೆಲ್ಲ ನೋಡ್ಬೋದು. ಎಲ್ಲ ಕಡೆ ಇದೆ ಅಂತ ಹೇಳ್ತೀರಂತ ಗೊತ್ತು, ನೇಟಿವ್ ಅಂತ ಬಂದರೆ ಹಿಂಗೆ ಇರೋದು. ಆದರೆ ನಮ್ಮೂರು ನಮಗೆ ಚಂದ, ನಿಮ್ಮೂರು ನಿಮಗೆ ಚಂದ ಅಷ್ಟೆ. ಸೂರ್ಯಾಸ್ತ ಆಗೋಕ್ಕೂ ನಾವು ಈ ಕಡೆ ಬಂದು ನೋಡೋಕ್ಕೂ ಕರೆಕ್ಟಾಗಿದೆ ಟೈಮಿಂಗ್. ಇದು ಪ್ರಾಪರ್ ಬ್ರಿಡ್ಜು ನೋಡಿ, ಆ ಕಡೆನೂ ರೋಡು, ಈ ಕಡೆನೂ ರೋಡು. ಇದು ಬ್ರಿಡ್ಜ್. ಹಿಂಗೆ ಸ್ಟ್ರೈಟ್ ಹೋದರೆ ಇಲ್ಲೊಂದು ನದಿ ಸಿಗುತ್ತೆ. ನಾವು ಟ್ರ್ಯಾಕ್ ಮೇಲೆ ನಡೆಯೋರು ಪಕ್ಕ ನಡಿಬೇಕು, ಬಟ್ ವ್ಯೂ ಚೆನ್ನಾಗಿರಲಿ ಅಂತ ನಾನು ಮಧ್ಯೆ ನಡೀತಾ ಇದ್ದೀನಿ ಅಷ್ಟೇ. ಎಲ್ಲ ಕಡೆನೂ ಲಕ್ಷ್ಯ ಇರಬೇಕು ನಮಗೆ. ಅವಾಗ ಸೈಡ್ ಹೋಗ್ತಾ ಇದ್ದೀನಿ, ರಿಸ್ಕ್ ಬೇಡ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ನದಿಲಿರೋ ಹುಲ್ಲ ಏನೂ ಗೊತ್ತಾಗ್ತಿಲ್ಲ. ಹುಲ್ಲಿನ ಜೊತೆ ನದಿ ಇದೆಯಾ, ನದಿ ಜೊತೆ ಹುಲ್ಲಿದೆಯಾ ಅಂತ ಗೊತ್ತಾಗ್ತಿಲ್ಲ. ಆ ಥರ ಕಾಣಿಸ್ತಿದೆಯಪ್ಪ ನನಗಂತೂ. ಓಕೆ ಪಕ್ಕ ನದಿ ಇದೆ, ಈ ಕಡೆ ಗದ್ದೆ ಇದೆ. ಗದ್ದೆ ಮೀನ್ಸ್ ನಿಮ್ಗೆ ಗೊತ್ತಿರಬೇಕು, ಭತ್ತ ಎಲ್ಲ ನೆಡ್ತಾರಲ್ವ ಅದು. ನಮ್ಮ ಕಡೆ ಗದ್ದೆ ಅಂತ ಕರಿತೀವಿ ನಾವು. ಅದು ಇದನ್ನೇ ನೋಡ್ಬಿಟ್ಟು ನದಿ ಅಂದ್ಕೊಂಡಿದ್ದೀನಿ ನೋಡಿ. ಇವಾಗ ಆ ನದಿ ನೀರು ಈ ಕಡೆ ಸಪ್ಲೈ ಆಗುತ್ತೆ. ಸೊ ಎಷ್ಟು ಚೆನ್ನಾಗಿದೆ ಇದು. ನೋಡಿ ಈ ಕಡೆನೂ ತುಂಬ ಉದ್ದವಾದ ನದಿ ಇದು. ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ಟು ಇವಾಗ ಇಲ್ಲಿ ತುಂಬ ಮೆಮೊರೀಸ್ ಇದೆ. ನಾವು ಅಣ್ಣ ತಂಗಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಿರೋದು. ಇಲ್ಲಿ ನೋಡಿ, ಹೋಗ್ತಾ ಹೋಗ್ತಾ ಇಲ್ಲಿ ಏನೋ ಒಂದಿದೆ, ಇದೇನಂತ ಗೊತ್ತಾಗ್ತಿಲ್ಲ. ಗರುಡ ನವಿಲು. ಇದು ನವಿಲು.
ನವಿಲ ಜಸ್ಟ್ ಪಾಸ್ ಆಗೋಯ್ತಾ ಟ್ರ್ಯಾಕ್ ಅಲ್ಲಿ ನಾನು ಕ್ಲೂ ಕಂಡಿಡ್ದು ಮುಟ್ಟಿ ಕಾಣೆ ಅದು ಯಾವ ಥರದ್ದಾಗುತ್ತೆ? ಇದೆ ಅಲ್ಲಿ ಒಂದು ನವಿಲ್ಗಿರಿ ಬಿದ್ದಿತ್ತಂತೆ. ಹಾಂ ಅದು ಹಿಂದೆ ಮೂಜು ಹೋಯ್ತು. ಮೂಜ್ ಅಂದ್ರೆ ಕಿತ್ತ ಹಾರಿದೆ ನೋಡಿ, ಇಲ್ಲಿ ಎಲ್ಲ ಬಿದ್ದಿತ್ತು ಈಗ. ನಮ್ಮಮ್ಮ ಇದನ್ನ ಮುಟ್ಟಿದಾಳೆ, ಇವಾಗ ಅವಳದ್ ಫಿಂಗರ್ ಪ್ರಿಂಟ್ ಇದೆ ಇದರಲ್ಲಿ. ಅಲ್ಲೇನ ಯಾವುದೋ ನಾಯಿ ಯಾವುದೋ ಎತ್ತಕೊಂಡು ಹೋಗಿದೆ ಇದನ್ನ ನೋಡಿ. ಈಗ ಫಿಂಗರ್ ಪ್ರಿಂಟ್ ಇವಳದ್ ಬೇಕಾ? ಅದು ಇವ್ರು ಎಕ್ಸ್ಪ್ಲನೇಷನ್ ಕೊಡ್ತಿದಾರೆ ನೋಡಿ. ಈ ನೋಡಿ, ಈಗ ಇಲ್ಲಿ ರೈಲ್ ಬಡ್ದು ಇಲ್ಲಿ ಬಿದ್ದಿದೆ ಅಂದ್ರೆ ಹಾಂ ತಲೆ ಒಂದ ಕೆಳಗೆ ಬಿದ್ದಿರುತ್ತೆ, ಇಲ್ಲ ಯಾವುದೋ ನಾಯಿ ಹೊತ್ತಾಕೊಂಡು ಹೋಗಿರುತ್ತೆ. ಬಟ್ ಇದು ಮರ್ಡರ್ ಹೇಗಾಯ್ತಂತೆ, ನವಿಲು ರೈಲ್ವೆ ಟ್ರ್ಯಾಕ್ ಮೇಲೆ ಬಂದಿವಿ, ಬಂದು ಜಸ್ಟ್ ಹಿಂಗೆ ಬಂತು 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 ಬಂತು. ಹಾಂ ಇನ್ನೇನು ಪಾಸ್ ಆಗಬೇಕು, ರೈಲ್ ಅದ್ರ ಪಾಡಿಗೆ ಅದು ಹೋಗೋದಿದ್ದಿತ್ತ, ಅದ್ರ ಪಾಡಿಗೆ ಅದು ಹೋಗೋದಿದ್ದಿತ್ತು. ಇದು ಅಡ್ಡ ಇದ್ದಿತ್ತಲ್ಲ, ಏನು ಮಾಡಂಗಿಲ್ಲ, ಹಾರಿಸ್ಕೊಂಡು ಹೋಗ್ಬಿಟ್ಟು. ಅವಾಗ ನಾನು ಬರ್ತಿರುವಾಗ ಅಲ್ಲೊಂದು ನವಿಲ್ಗಿರಿ ಬಿದ್ದಿತ್ತು. ಅದು ನವಿಲ್ಗಿರಿ ಬಿದ್ದರೆ ಕರೆಕ್ಟ್ ಕ್ಲಿಯರ್ ಇರುತ್ತೆ, ಅದು ಹೊಚ್ಚಿ ಹೋಯ್ತಲ್ಲ, ಅವಾಗ ಅನ್ಕೊಂಡೆ ಮುಂದೊಂದು ನವಿಲ್ ಸತ್ತಿರ್ಬೋದು ಅಂತೇಳಿ. ಇದು ನೋಡ್ರೆ ಇವ್ರು ಆಲ್ರೆಡಿ ಪ್ರಿಡಿಕ್ಟ್ ಮಾಡಿದ್ರಂತೆ ನವಿಲ್ ಸತ್ತಿರ್ಬೋದು ಅಂತ. ಅವ್ರು ಅನ್ಕೊಂಡಿರೋದಕ್ಕೂ ಇಲ್ಲಿ ಸತ್ತಿರೋದಕ್ಕೂ ಕರೆಕ್ಟ್ ಆಗಿದೆ. ಬಟ್ ಇದ್ರಲ್ಲಿ ಇವಾಗ ಚೆಕ್ ಮಾಡ್ತೀನಿ ಅಂದ್ರೆ ಪೊಲೀಸ್ ಚೆಕ್ ಮಾಡಿದ್ರೆ ಹ್ಯಾಂಡ್ ಗ್ಲೌಸ್ ಅಂತೂ ಇಲ್ಲ, ಮೀನ್ ಕೊಟ್ಟಿ ಕೋರಿದ್ರೆ ಕೂಡ ಚೂರು ನಾವು ಕೊಟ್ಟಿ ಹುಡುಕ್ತಿದ್ವಿ. ಕೊಟ್ಟಿ ಮೀನ್ಸ್ ಪ್ಲಾಸ್ಟಿಕ್. ನೋಡುವ ನಮ್ಮ ಅಮ್ಮ ನವಿಲ್ಗೆ ರೇಗ್ತಿದ್ದಾಳೆ ನೋಡಿ. ಪ್ರೈಮ್ ಸಸ್ಪೆಕ್ಟ್ ಅವಳೇ ಇವಾಗ. ಇದನ್ನ ನೋಡೋಕ್ಕಾಗಲ್ಲ, ಸ್ವಲ್ಪ ಸೆನ್ಸಿಟಿವ್ ಇದ್ದವರು ನೋಡಬೇಡಿ ಅಷ್ಟೇ. ಸತ್ತೋಯ್ತದೆ ಅದೆಲ್ಲರೂ. ಇವತ್ತು ಬೆಳಿಗ್ಗೆ ಸತ್ತೋಗಿದ್ರೆ ಹೋಗಿ ಪಲ್ಲಿ ಮಾಡ್ಕೊಂಡವ್ರು ತಿನ್ಬೇಕಿತ್ತು. ಅದು ಯಾವಾಗ ಸತ್ತೋಗಿದೆ ಅಂದೇಳಿ ಈಗ DNA ಟೆಸ್ಟ್ ಮಾಡಿದ್ಮೇಲೆ DNA ರಿಪೋರ್ಟ್ ಬರೋಕೆ 2 ದಿನ ಬೇಡ್ದ. ಓಕೆ ಜೀವಿತ ಅಂತ ಇನ್ನೂ ಏನೋ ಆಗ್ತಾ ಇಲ್ಲ. ಇವತ್ತು ಬೆಳಗ್ಗೆ ಏನಾಯ್ತು ಎತ್ತಕ್ಕೋ ಹೋಗ್ತಿದ್ದೆ. ನಮ್ಮಮ್ಮ ಆಲ್ಮೋಸ್ಟ್ ಒಂದು 5, 6, 7, 8 ಇದೆ ಅನ್ಸುತ್ತೆ. ಬಾಡುದಿಲ್ಲ, ಚೆನ್ನಾಗಿದೆ ಮಾತ್ರ. ಯಾವಾಗಲೂ ನವಿಲ್ಗಿರಿ ಇತ್ತಲ್ಲ ಬಾಡುದಿಲ್ಲ. ಇದು ಹೆಂಗಿತ್ತು ಹಂಗೆ ಇರುತ್ತೆ. ಇದನ್ನ ಶೋಗು ಇಡ್ಲಕ್ ಬೇಕಾ ನೀವೊಂದು ಇದ್ರೊಳಗೆ ಶೋಗ್ ಇಡ್ಲಕ್. ಟ್ರ್ಯಾಕ್ ಮೇಲೆ ಬಂದಿರೋದಕ್ಕೆ ಒಂದು 4-5 ನವಿಲ್ಗೆರೆ ಸಿಕ್ತು ಶೋಕೇಶಲ್ಲಿ. ಟ್ರೈನ್ ಬರ್ತಾ ಇದೆ ಫ್ರೆಂಡ್ಸ್. ನಮ್ಮಮ್ಮ ಫುಲ್ ರನ್ನಿಂಗು, ನಾವು ರನ್ನಿಂಗು. ಫೈನಲಿ ಟ್ರೈನ್ ಬಂತು. ನಮ್ಮ ಅಮ್ಮನ ಸ್ಥಿತಿ ನೋಡಿ, ಅವ್ಳು ಭಯ ಪಡೋ ರೀತಿ ನೋಡಿ. ಬರೋದು ಬಂದಿದ್ದಾಳೆ, ಇಷ್ಟೊಂದು ಭಯ. ಟ್ರೈನು ಬಂತು. ಇವಾಗ ಬ್ಯಾಕ್ ಟು ಮನೆ ಕಡೆಗೆ. ಮನೆ ಏನೂ ಕಾಣಿಸ್ತಿಲ್ಲ, ಕತ್ಲಾಗಿದೆ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮನೆಗೆ ಹೋಗ್ತಿದ್ದೀವಿ. ನಮ್ಮ ಬ್ಲಾಗು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.